ಸ್ಟಾರ್ಟ್. ಪಾಪ ಜಾಮೂನ್ ಹೆಂಗೈತೆ? ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗಜ್ಜಿಲ್ಗೆರೆ. ಇವತ್ತು MTR ಗುಲಾಬ್ ಜಾಮ್ ಪೌಡ್ರಿಂದ ಹಾಲಿನ ಪುಡಿ ಮಿಕ್ಸ್ ಮಾಡಿ ಜಾಮೂನ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಮೊದಲಿಗೆ ಅರ್ಧ kg ಸಕ್ಕರೆಗೆ 1 ಲೀಟ್ರ್ ನೀರು ಹಾಕ್ಬಿಟ್ಟು ಅದನ್ನು ಸಕ್ಕರೆ ಕರಗೋವರೆಗೂ ಕುದಿಸ್ಬೇಕು. ಅದನ್ನು ನೋಡಿ, ಯಾಕೆಂದರೆ ಹಂಗೆ ಬಿಟ್ಟರೆ ತಳ ಹಿಡಿದ್ಬಿಡ್ತದೆ. ನೀವು ಪಾನಕ ಕಮ್ಮಿ ಮಾಡ್ಕೋಬೇಕು ಅಂತಂದ್ರೂ ಕಮ್ಮಿ ಮಾಡ್ಬೋದು, ಏಕೆಂದರೆ ಪಾನಕ ಕಮ್ಮಿ ಆದರೆ ಚೆನ್ನಾಗಿರಲ್ಲ. ಅದ್ರ ಜೊತೆ ಜಾಮೂನ್ ಜೊತೆಗೆ ನಂಚ್ಕೊಂಡು ತಿಂದ್ರೇ ಚೆನ್ನಾಗಿರೋದು. ಅದರಿಂದ ನಾವು ಮಾಡೋದು ಈ ಥರ. ಅರ್ಧ kg ಸಕ್ಕರೆಗೆ 1 ಲೀಟ್ರು ನೀರು ಹಾಕ್ತೀವಿ. ನೀರು ಹಾಕ್ಬಿಟ್ಟು ಇದನ್ನು ನೀಟಾಗಿ ಕುದಿಸ್ಬೇಕು. ಕುದ್ದು ಬಂದ್ರೇ ಟೇಸ್ಟು ಚೆನ್ನಾಗಿ ಬರೋದು. ನಂತರ ಇದಕ್ಕೆ ಏಲಕ್ಕಿ ಪೌಡ್ರು, ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಬೇಕು, 1 ಚಿಟಿಕೆಯಷ್ಟು. ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಸ್ವಲ್ಪನೇ 1 ಚಿಟಿಕೆ ಇಲ್ಲ 2 ಚಿಟಿಕೆಯಷ್ಟು ಮಾತ್ರ ಹಾಕಬೇಕು ಏಲಕ್ಕಿ ಪೌಡ್ರನ್ನ. ಈ MTR ಜಾಮೂನ್ ಪ್ಯಾಕೆಟ್ ಬಂದು ಒಂದು 20 ರುಪೀಸ್ ಇದು. ನೋಡಿ, ನಾವೆಲ್ಲ ದೊಡ್ಡ ಪ್ಯಾಕೆಟಲ್ಲಿ ಮಾಡ್ತಿದ್ದೋ, ಇವತ್ತು ನೋಡೋಣ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ಪ್ಯಾಕೆಟಲ್ಲಿ ಮಾಡ್ತಾಯಿದ್ದೀವಿ. ಇದು ಬಂದು 20 ರುಪೀಸು. ಅಂದರೆ ಆ ದೊಡ್ಡ ಪ್ಯಾಕೆಟ್ ಬಂದು 160 ಆಗುತ್ತಲ್ಲ, ಅದೇ ಸೇಮ್ ಕ್ವಾಂಟಿಟಿ ಇದರಲ್ಲಿ ಸಿಗುತ್ತೆ. ಮತ್ತು ಚೆನ್ನಾಗಾಗುತ್ತಂತೆ ಜಾಮೂನು. ಒಂದು ಸಲ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಪ್ಯಾಕೆಟ್ ತಂದುಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಿ, ಇದು ಈ ಥರ ಕುದ್ದು ಬರಬೇಕು. ಇದು 1 ನಿಮಿಷ ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಕರೆಕ್ಟಾಗಿ 1 ನಿಮಿಷ ಇದನ್ನು ನೀಟಾಗಿ ಪಾನಕನ ಕುದಿಸ್ಬೇಕು. 1 ನಿಮಿಷದ ನಂತರ ನೀವು ಆಫ್ ಮಾಡಿಬಿಟ್ಟು ಅದನ್ನು ಸೈಡ್ಗೆ ಇಡಬೇಕು. ಇಲ್ಲಾಂದರೆ ಜಾಸ್ತಿ ಕುದಿಸಿದ್ರೆ ಪಾನಕ ಬಂದ್ಬಿಡ್ತದೆ. ನೋಡಿ, ಇದೇನೇ ಹಾಲಿನ ಪೌಡ್ರು. ಇದು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಮಿಲ್ಕ್ ಪೌಡ್ರು. ಈ ಮಿಲ್ಕ್ ಪೌಡ್ರ್ ಜೊತೆಗೆ ಆ ಜಾಮೂನ್ ಪೌಡ್ರನ್ನ ಮಿಕ್ಸ್ ಮಾಡಬೇಕು. ಜಾಸ್ತಿ ಹಾಕಬಾರ್ದು. ಜಾಮೂನ್ ಪೌಡ್ರನ್ನ 5 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಹಾಲಿನ ಪೌಡ್ರನ್ನ ಜಾಸ್ತಿ ಹಾಕ್ಬಾರ್ದು. ಇಷ್ಟು ಜೊತೆಗೆ ಹಾಲಿನ ಪೌಡ್ರನ್ನ ಒಂದು ಅರ್ಧ ಕಪ್ಪಷ್ಟು ಮಾತ್ರ ಹಾಕಬೇಕು. ಜಾಸ್ತಿ ಹಾಕಬೋದು. ಜಾಸ್ತಿ ಹಾಕಿದ್ರೆ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಹಾರ್ಡ್ ಆಗಿಬಿಡ್ತದೆ ಜಾಮೂನು. ಅದರಿಂದ ಅರ್ಧ ಕಪ್ ಮಾತ್ರ ಯೂಸ್ ಮಾಡಬೇಕು. ನಾನು ಕೈಯಲ್ಲೇ ಯೂಸ್ ಮಾಡ್ತೀನಿ, ನೀವು ನೋಡ್ಬೋದು. ನೀವು ಆದರೆ ಕ್ವಾಂಟಿಟಿ ಗೊತ್ತಾಗಿಲ್ಲ ಅಂದರೆ ಒಂದು ಅರ್ಧ ಕಪ್ ಮಾತ್ರ ಯೂಸ್ ಮಾಡಿ. ಹಾಲಿನ ಪುಡಿ ಹಾಕೋದ್ರಿಂದ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೈಯಲ್ಲೇ ಅಳತೆ ಮಾಡಾಕ್ತೀನಿ. ನೀವು ಬೇಕು ಅಂತಂದರೆ ಕಪ್ಪಲ್ಲಿ ಅಳತೆ ಮಾಡ್ಬೋದು. ಅರ್ಧ ಕಪ್ಪು, ಜಾಸ್ತಿ ಹಾಕ್ಬಾರ್ದು. ಇದನ್ನು ಹಾಕ್ಬಿಟ್ಟು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಣ್ಣ ಗಂಟಿರ್ತದೆ, ಆ ಗಂಟೆಲ್ಲನೂ ನೀಟಾಗಿ ಒಡೆದು ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಕಪ್ಪಲ್ಲಿ ತಣ್ಣೀರು ತಗೊಂಡಿದ್ದೀನಿ. ಹಾಲಲ್ಲಿ ಬೇಕು ಅಂದರೆ ಕಲಿಸ್ಕೋಬೋದು, ಇಲ್ಲ ಅಂತಂದರೆ ನೀರಲ್ಲಿ ಬೇಕಾದ್ರೂ ಕಲಿಸ್ಕೋಬೋದು. ನಾನು ಹಾಲು ಯೂಸ್ ಮಾಡಲ್ಲ, ಯಾಕೆಂದರೆ ಅದಕ್ಕೆ ಹಾಲು ಪುಡಿ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀರು ಹಾಕಿ ಕಲಿಸ್ತಿದ್ದೀನಿ. ಬೇಕು ಅಂದರೆ ಹಾಲಲ್ಲೂ ಬೇಕಾದರೂ ಮಾಡ್ಬೋದು. ನಾನು ಹಾಲಿನ ಪುಡಿನೇ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಹಾಲು ಹಾಕೋಕ್ಕೆ ಹೋಗಿಲ್ಲ, ನೀರಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಏಕೆಂದರೆ ಸಣ್ಣ ಪುಡಿ ಉಂಡೆಗಳಿರ್ತವೆ, ಅವೆಲ್ಲ ಒಡೆದೋಗುತ್ತೆ ಸ್ವಲ್ಪನೇ ಮಿಕ್ಸ್ ಮಾಡಿದ್ರೆ. ಅದನ್ನು ಚೆನ್ನಾಗಿ ನಾದಬೇಕು. ಕೆಲವರು ಇಲ್ಲ ಸ್ವಲ್ಪನೇ ಕಲಿಸ್ಬೇಕು, ಜಾಮೂನ್ ಗಟ್ಟಿಯಾಗಿಬಿಡ್ತದೆ ಅಂತ, ಅದೆಲ್ಲ ಸುಳ್ಳು. ಇದನ್ನು ಚೆನ್ನಾಗಿ ನಾವು ಯಾವ ರೀತಿ ನಾದ್ತೀವಿ ಅಷ್ಟು ಚೆನ್ನಾಗಿ ಹುಳಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಬೇಕು, ಆವಾಗ ಕೈಗೆ ಅಂಟಲ್ಲ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಕೈಗೇನು ಅಂಟಲ್ಲ ಅಷ್ಟೊಂದು. ನೋಡಿ, ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಇದು ಕಲಸಿದ ನಂತರ ಈ ರೀತಿ ಹದ ಬರಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೂ ಚೆನ್ನಾಗಿರಲ್ಲ. ಇದೇ ಹದ ಇರಬೇಕು. ಸ್ವಲ್ಪ ತೆಳುವಾಗೋದ್ರೂ ಜಾಮೂನೆಲ್ಲ ಒಡೆದೋಗ್ಬಿಡ್ತದೆ. ಜಾಸ್ತಿ ತೆಳುನೂ ಮಾಡಬಾರ್ದು, ಜಾಸ್ತಿ ಗಟ್ಟಿನೂ ಮಾಡಬಾರ್ದು. ಒಂದೇ ಹದದಲ್ಲಿರಬೇಕು. ತೆಳುವಾದ್ರೂ ಜಾಮೂನ್ ಚೆನ್ನಾಗಿ ಬರೋಲ್ಲ,
ಗಟ್ಟಿಯಾದ್ರೂ ಜಾಮೂನು ಹೊಡ್ಕೊಬಿಡ್ತದೆ. ಅದರಿಂದ ನೀವು ಮಧ್ಯಮ ರೀತಿಯಲ್ಲಿ ಜಾಮೂನು ನೀಟಾಗಿ ಕಲಿಸ್ಕೋಬೇಕು. ನಂತರ ಇದನ್ನು ಒಂದು 15ರಿಂದ 20 ನಿಮಿಷ ಬಿಡಬೇಕು. ನೋಡಿ 20 ನಿಮಿಷ ಬಿಟ್ಟ ನಂತರ ನಾನು ತೆಗಿತಿದ್ದೀನಿ. ಸ್ವಲ್ಪ ಇದು ಹುಳಿ ಬಂದಂಗಾಗಿದೆ. ದೋಸೆ ಹಿಟ್ಟು ಯಾವ ಥರ ಉಬ್ಬುತ್ತದೆ ಆ ಥರ ಉಬ್ಬಿರೋ ಫೀಲ್ ಆಗುತ್ತೆ ನಿಮಗೆ ಉಂಡೆ ಕಟ್ಟಬೇಕಾದ್ರೇ. ಆ ಥರ ಆದ್ರೇ ಉಂಡೆ ಕಟ್ಟಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಜಾಮೂನು ಅಷ್ಟೇ, ನೀವೆಷ್ಟೇ ಸಣ್ಣ ಮಾಡಿದ್ರೂ ಅದು ದಪ್ಪವಾಗುತ್ತೆ. ಈ ಆಯಿಲ್ಗೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ದಪ್ಪ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು 20 ನಿಮಿಷ ಬಿಟ್ಟು ನೆನೆ ಹಾಕಿ ಆಮೇಲೆ ಮಾಡೋದ್ರಿಂದ. ನೀವು ನೋಡ್ತಾ ಇರ್ಬೋದು ಉಂಡೆ ನಾನು ಸಣ್ಣ ಸಣ್ಣ ಉಂಡೆ ಮಾಡ್ಕೊತಾ ಇದ್ದೀನಿ. ಯಾಕೆ ದಪ್ಪ ಉಂಡೆ ಮಾಡ್ತೀನಿ ಅಂತಂದರೆ ಅದು ಜಾಸ್ತಿ ದಪ್ಪ ಆಗಿಬಿಡ್ತದೆ, ಒಳಗಡೆ ಬೇಯಲ್ಲ. ನೋಡಿ ಎಲ್ಲ ಒಂದೇ ಸೈಜು ಉಂಡೆ ಕಟ್ಕೋಬೇಕು ಇದನ್ನು. ಇಲ್ಲ ನನಗೆ ದಪ್ಪ ಸೈಜೇ ಬೇಕು ಅಂತಂದ್ರೂ ದಪ್ಪ ಸೈಜೂ ಮಾಡ್ಬೋದು, ಏನು ತೊಂದರೆ ಆಗೋಲ್ಲ, ಅದು ಬೇಯುತ್ತೆ. ಆದರೆ ಕಮ್ಮಿ ಉರಿಲಿ ಮಾಡಬೇಕು. ನೀವು ಯಾವುದೇ ಜಾಮೂನು ಮಾಡ್ತೀನಿ ಅಂತಂದ್ರೂ ಸ್ವಲ್ಪ ಕಮ್ಮಿ ಉರಿಲಿ ಮಾಡಿದ್ರೇ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ, ಯಾವುದು ಗಂಟು ಬರಲ್ಲ. ಮತ್ತು ನೀವು ಆದಷ್ಟು ಅಮ್ಕಿ ಪ್ರೆಸ್ ಮಾಡಿ ಉಂಡೆ ಕಟ್ಟೋದ್ರಿಂದ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಯಾಕೆಂದರೆ ಅದು ಆಲ್ರೆಡಿ ಉಬ್ಬಿರುತ್ತೆ. ಅದಕ್ಕೋಸ್ಕರ ನಾನು ಸಣ್ಣ ಮಾಡ್ಕೊತಾ ಇದ್ದೀನಿ. ಸಣ್ಣ ಮಾಡಿದಷ್ಟು ಒಂಟು ಡಬಲ್ ಆಗುತ್ತೆ. ಇದು ನಾನು ಏನು ಉಂಡೆ ಕಟ್ತಾಯಿದ್ದೀನಿ ಇದು 2ರಷ್ಟು ದಪ್ಪ ಆಗುತ್ತೆ ಎಣ್ಣೆಗೆ ಆಯಿಲ್ಗೆ ಹಾಕಿದ ತಕ್ಷಣ. 20 ನಿಮಿಷ ಬಿಟ್ಟು ನಂತರ ಮಾಡೋದ್ರಿಂದ ಆ ಥರ ಉಬ್ಬುತ್ತೆ, ಇಲ್ಲಾಂದರೆ ಇದು ಜಾಸ್ತಿ ದಪ್ಪ ಆಗಲ್ಲ. ನೋಡಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡೆ ಕಟ್ಕೋಬೋದು. ನಾನೆಲ್ಲ ಸಣ್ಣ ಸಣ್ಣ ಉಂಡೆನೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ದಪ್ಪ ಆಗುತ್ತೆ. ಅದರಿಂದ ಇದು ಸಣ್ಣ ಸಣ್ಣ ಉಂಡೆನೇ ಮಾಡ್ಕೊಂಡಿದ್ದೀನಿ. ನಂತರ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಒಂದೇ ಸಲ. ಜಾಸ್ತಿ ದೊಡ್ಡ ಉರಿಲಿ ಎಣ್ಣೆನ ಕಾಯಿಸ್ಕೊಂಡು ಇಟ್ಕೋಬೇಕು. ಎಣ್ಣೆ ಕಾದಿದೆಯಾ ನೋಡ್ಕೊಂಡು ಆನಂತರ ಜಾಸ್ತಿ ಎಣ್ಣೆ ಕಾದಿದ್ರೆ ಮಾತ್ರ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಕಾದಿದ್ರೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಸ್ಟಾರ್ಟಿಂಗೇ ಬೇಯಲ್ಲ ನಿಮಗೆ, ಎಣ್ಣೆ ಕಾವೆಲ್ಲ ಡೌನ್ ಆಗಿಬಿಡುತ್ತೆ. ಅದರಿಂದ ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು ಸ್ಟಾರ್ಟಿಂಗೆ. ಆಮೇಲೆ ನೀವು ಜಾಮೂನು ಉಂಡೆ ಹಾಕ್ತಿರಲ್ಲ ಆವಾಗ ಕಮ್ಮಿ ಇಟ್ಕೋಬೇಕು, ಫುಲ್ ಕಮ್ಮಿ ಇಟ್ಕೊಬಿಡ್ಬೇಕು. ಆವಾಗಲೇ ಜಾಮೂನು ಚೆನ್ನಾಗಿ ಬೇಯುತ್ತೆ. ನೋಡಿ ನಾನು ತಗೊಂಡಿದ್ದು ಕ್ವಾಂಟಿಟಿ ಎಷ್ಟಾಗೈತೆ ಅಂತ ನೋಡ್ಬೋದು. ನೋಡಿ ಎಣ್ಣೆನ ಆದಷ್ಟು ದೊಡ್ಡ ಉರಿಲೇ ಕಾಯಿಸ್ಕೋಬೇಕು. ಒಂದು ಸ್ವಲ್ಪ ಹಾಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇ ಎಣ್ಣೆ ಕಾದೈತೆ ಇಲ್ಲ ಅಂತ. ನೋಡಿ ಸ್ವಲ್ಪ ಹಾಕಿದ ತಕ್ಷಣವೇ ಗೊತ್ತಾಗುತ್ತೆ ಕಾದೈತೆ ಅಂತ. ಹಂಗೆ ಚೆನ್ನಾಗಿ ಕಾದ ನಂತರ ಆಲ್ಮೋಸ್ಟು ಕಮ್ಮಿ ಮಾಡ್ಕೋಬೇಕು ಉರಿನ. ನೀವು ಕಮ್ಮಿ ಮಾಡ್ಕೊಂಡ್ರೆ ಆವಾಗ ಜಾಮೂನು ತುಂಬ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ನೋಡಿ ಸಣ್ಣ ಸಣ್ಣ ಉಂಡೆಗಳು ಎಷ್ಟು ದಪ್ಪ ದಪ್ಪಾಗಿ ಊದ್ಕೊಳ್ತದೆ ನೋಡಿ. ನಾವು ಫುಲ್ ತುಂಬ ಹಾಕ್ಬಾರ್ದು, ತುಂಬ ಹಾಕ್ಬಿಟ್ರೆ ಏನಾಗುತ್ತೆ ಸಾಕಾಗಲ್ಲ ಜಾಗ, ಅದು ತುಂಬ ಅರಳುತ್ತೆ ಜಾಮೂನು. ಅದರಿಂದ ಸ್ವಲ್ಪನೇ ಹಾಕಬೇಕು. 2 ಸಲ 3 ಸಲ ಬೇಯಿಸಿದ್ರೂ ಪರವಾಗಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಬೇಕು. ನಿಮಗೆ ಗೊತ್ತಾಗುತ್ತೆ ಬೇಯ್ತಾ 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 ಇದು ಬ್ರೌನ್ ಶೇಪ್ ಬರಬೇಕು. ಫುಲ್ ಬ್ರೌನ್ ಬಂದ್ರೇ ಅಲ್ಲಿಗೆ ಬೆಂದೈತೆ ಅಂತ. ನೋಡಿ ನಾನು ತಗೊಂಡಿದ್ದು ಉಂಡೆಗೂ ಈ ಉಂಡೆ ನೋಡಿ 1:2 ಆಗೈತೆ, ಡಬಲ್ ಆಗೈತೆ. ಸಣ್ಣ ಸಣ್ಣ ಉಂಡೆ ಕಟ್ಟಿದ್ದು ದಪ್ಪ ದಪ್ಪ ಉಂಡೆಗಳಾಗೈತೆ. ಯಾಕೆಂದರೆ ಒಂದು 20 ನಿಮಿಷ ಬಿಟ್ಟು ನಾವು ಉಂಡೆ ಕಟ್ಟೋದ್ರಿಂದ ಈ ಥರ ಉಬ್ಕೊಳ್ಳುತ್ತೆ ಜಾಮೂನು. ನೋಡಿ ಕಮ್ಮಿ ಉರಿಲೇ ತುಂಬ ಟೈಮ್ ಹಿಡಿಯುತ್ತೆ, ಆದರೂ ಪರವಾಗಿಲ್ಲ. ಚೆನ್ನಾಗಿ ಆಗಬೇಕು ಅಂತಂದರೆ ಕಮ್ಮಿ ಉರಿಲೇ ಬೇಯಿಸ್ಬೇಕು. ಜಾಸ್ತಿ ಎತ್ಬಿಟ್ರೆ ಏನಾಗುತ್ತೆ ಒಂದೇ ಸಲ ಬ್ರೌನ್ ಬಂದ್ಬಿಡ್ತದೆ, ನಾವು ಬೆಂದೋಗೈತೆ ಅಂದ್ಬಿಟ್ಟು ತೆಗೆದುಬಿಡ್ಬೋದು. ಆವಾಗ ನೋಡಿದ್ರೆ ಬೆಂದಿರಲ್ಲ, ಒಳಗಡೆ ಗಂಟಿರುತ್ತೆ. ನಾವು ಯಾವಾಗ ನೀಟಾಗಿ ಪ್ರೆಸ್ ಮಾಡಿ ಉಂಡೆ ಕಟ್ತೀವಿ ಅದು ಪೂರ್ತಿ ಚೆನ್ನಾಗಿ ಬೇಯುತ್ತೆ. ನೋಡಿ ಒಡೆಯಲ್ಲ, ಒಂದೂ ಅಮ್ಕಿ ಕಟ್ಟಿದ್ರೆ ನೀಟಾಗಿ ಒಡೆಯಲ್ಲ, ಅದು ಫುಲ್ ನೈಸಾಗಿ ಕಟ್ಬೋದು. ಹೀಗೆ ಕಮ್ಮಿ ಉರಿಲೇ ಚೆನ್ನಾಗಿ ಬೇಯಿಸ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು, ಸ್ವಲ್ಪ ಬ್ರೌನ್ ಬೇಕು ಅಂತಂದ್ರೂ ಇಷ್ಟಕ್ಕೆ ಬೇಕಾದರೆ ನೀವು ಎತ್ಬಿಡ್ಬೋದು. ಇಲ್ಲ ಇನ್ನು ಸ್ವಲ್ಪ ಕ್ರಿಸ್ಪಿ ಬೇಕು ನನಗೆ ಅಂತನ್ನೋದಾದರೆ
ಇನ್ನು ಸ್ವಲ್ಪ ಟೈಮ್ ಬಿಟ್ಟು ಎತ್ತಬೇಕು. ಒಂದು ಸ್ವಲ್ಪ ಇನ್ನೊಂದು ಚೂರು ಬ್ರೌನ್ ಆಗುತ್ತೆ, ಇನ್ನು ಜಾಸ್ತಿ ಸೀಸ್ಬಾರ್ದು, ಸೀದೋಗ್ಬಿಡ್ತದೆ ನೋಡಿ. ಇಷ್ಟಕ್ಕೆ ಸಾಕು ಅಂತಂದ್ರು ಇಷ್ಟಿಗೆ ಎತ್ಬೋದು, ಏನಾಗಲ್ಲ. ಇಷ್ಟಕ್ಕೆ ಬೆಂದೈತೆ ಆಲ್ರೆಡಿ. ಇಲ್ಲ ಸ್ವಲ್ಪ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಅದನ್ನು ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಕ್ರಿಸ್ಪಿ ಬೇಕು ಅಂತಂದರೆ. ನಾನು ಇಷ್ಟಕ್ಕೆ ಸಾಕು ಅಂದ್ಬಿಟ್ಟು ಇಷ್ಟು ತೆಗಿತಿದ್ದೀನಿ ಫಸ್ಟು. ನೀವೇನಾದ್ರು ಬೇಯಿಸ್ಕೊತೀವಿ ಅಂತಂದರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಮಾಡ್ಬೋದು, ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿದ್ದರೆ. ಇದನ್ನು ಏನು ಮಾಡಬೇಕು, ಡೈರೆಕ್ಟು ಸಕ್ಕರೆ ಪಾಕದೊಳಗೆ ಹಾಕ್ಬಾರ್ದು. ಯಾಕಂದರೆ ಸಕ್ಕರೆ ಪಾಕ ಸ್ವಲ್ಪ ಈಟ್ ಇರುತ್ತೆ, ಜಾಸ್ತಿ ಕಾವಲ್ಲ, ಸ್ವಲ್ಪ ಕಾವಿರುತ್ತೆ. ಜಾಸ್ತಿ ಕಾವಾಗಿ ಹಾಕ್ಬಿಟ್ರೆ ನೀವು ಇದೆಲ್ಲ ಒಡ್ಕೊಬಿಡ್ತದೆ ಜಾಮೂನು ನೋಡಿ. ಸ್ವಲ್ಪ ಕಾವು ಐತೆ, ಸ್ವಲ್ಪ ಬೆಚ್ಚಗಿರಿದ್ರೆ ಒಳಗಡೆ ಹಾಕಿದ್ರೇ ಅದು ನೀಟಾಗಿ ಆಗೋದು ನೋಡಿ. ಸ್ವಲ್ಪ ಅದು ಉಂಡೆ ಎಲ್ಲ ನೀಟಾಗಿ ಆರಬೇಕದು. ಎಣ್ಣೆಯಿಂದ ತೆಗೆದು ಒಂದು 5 ನಿಮಿಷ ಬಿಟ್ಟು ನಂತರ ಒಳಗಡೆಗೆ ಹಾಕ್ಬೇಕು, ಇಲ್ಲ ಅಂತಂದರೆ ಅದು ಒಡೆದೋಗ್ಬಿಡ್ತದೆ ಪುನಃ. ಪಾಕನೂ ಅಷ್ಟೇ, ಸ್ವಲ್ಪ ಬಿಸಿ ಇದ್ರೇ ಚೆನ್ನಾಗಿ ನೀಟಾಗಿ ಹೇಳ್ಕೊಳ್ಳುತ್ತೆ, ಚೆನ್ನಾಗಿರ್ತದೆ ನೋಡಿ. ಜಾಮೂನ್ ರೆಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಪಾಪ ಜಾಮೂನ್ ಹೆಂಗೈತೆ? ಥ್ಯಾಂಕ್ ಯು.